ಹಾಯ್ ಎವ್ರಿವನ್, ನಾನು ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋಂಥ ಮಶ್ರೂಮ್ ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಅದನ್ನು ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ಆನಿಯನ್, ಕ್ಯಾರೆಟ್, ಕ್ಯಾಬೇಜ್, ಬಟಾಣಿ, ಮಶ್ರೂಮ್, ಗ್ರೀನ್ ಚಿಲ್ಲಿ, ಬೀನ್ಸ್ ಇಷ್ಟೆಲ್ಲ ಬೇಕಾಗುತ್ತೆ. ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ಕಡಾಯಿ ಇಟ್ಕೊಂಡು ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ತೆ, ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇಕಾದ್ರೂ ಹಾಕ್ಬೋದು, ಉದ್ದಾಗಿ ತೆಳು ಕಟ್ ಮಾಡ್ಕೊಂಡು ಬೇಕಾದ್ರೂ ಹಾಕ್ಬೋದು. ನೋಡಿ, 1-2 ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಅದೆರಡನ್ನೂ ಹಾಕಿ ಒಂದು ನಿಮಿಷ ಫ್ರೈ ಮಾಡಿಕೊಂಡೆ. ಅದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂತಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬೇಕಾದ್ರೆ ಹಾಕೊಬೋದು. ನೋಡಿ, ಒಂದು 4-5 ಹೆಚ್ಚಿಟ್ಕೊಂಡಿರೋ ಅಂಥ ಬೀನ್ಸ್ ಹಾಕಿದೆ, ಕ್ಯಾರೆಟ್ ಹಾಕ್ತಾಯಿದ್ದೀನಿ, ನೆಕ್ಸ್ಟ್ ಕ್ಯಾಬೇಜ್ ಹಾಕ್ತೀನಿ. ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಬಟಾಣಿ ಯಾರಿಗಿಷ್ಟ ಆಗಲ್ಲ ಹೇಳಿ? ಹಸಿ ಬಟಾಣಿ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಮಶ್ರೂಮ್ ಫ್ರೈಡ್ ರೈಸ್ ಟೇಸ್ಟ್ ಚೆನ್ನಾಗಿರುತ್ತೆ. ಮಶ್ರೂಮ್ ಫ್ರೈಡ್ ರೈಸ್ ಅಂದಮೇಲೆ ಮಶ್ರೂಮ್ ಇಲ್ಲದೇ ಇದ್ರೆ ನಡೆಯುತ್ತಾ? ಸ್ವಲ್ಪ ಜಾಸ್ತಿನೇ ಮಶ್ರೂಮ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಒಂದು 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕಬೇಕು, ಹಾಗೂ ಪೆಪ್ಪರ್ ಪೌಡ್ರ್ ಹಾಕಬೇಕು. ಉಪ್ಪು ಮತ್ತು ಪೆಪ್ಪರ್ ಪೌಡ್ರು ಕೊನೆಗೂ ಕೂಡ ಸ್ವಲ್ಪ ಹಾಕಬೇಕು. ಇವಾಗ ಹಾಕ್ತಾ ಇರೋದು ಏನಕ್ಕೆ, ತರಕಾರಿ ಉಪ್ಪು ಮತ್ತು ಖಾರನ ಕುಡಿಲಿ ಅಂತೇಳ್ಬಿಟ್ಟು ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಹಾಕಿದ್ಮೇಲೆ ಒಂದು 2 ನಿಮಿಷ 3 ನಿಮಿಷ ಫ್ರೈ ಮಾಡ್ಕೊಬೇಕು. ವೆಜ್ ಫ್ರೈಡ್ ರೈಸಲ್ಲಿ ಯಾವುದೇ ಕಾರಣಕ್ಕೂ ತರಕಾರಿ ಪೂರ್ತಿ ಬೇಯಿಸಬಾರ್ದು, ಒಂದು 50% ಅಷ್ಟೇ ಬೇಯಿಸಬೇಕು ಫ್ರೆಂಡ್ಸ್. ಇವಾಗ ಏನಾಗಿದೆ, ನಾನು ವೆನಿಗರ್ ಹಾಕ್ತೆ, ಇವಾಗ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸೋಯಾ ಸಾಸ್ದು ಮತ್ತು ವೆನಿಗರ್ದು ನನಗೆ ಸ್ಮೆಲ್ ಅಷ್ಟೊಂದು ಇಷ್ಟ ಆಗಲ್ಲ, ಅದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇಷ್ಟ ಆಗ ಅಂಥವ್ರು 1 ಸ್ಪೂನ್ ಫುಲ್ ಹಾಕಿ, ನಾನು ಕಾಲು ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಅದನ್ನೆಲ್ಲ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಬಿಸಿ ರೈಸ್ನ ನಾನು ತಣ್ಣಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬಿಸಿದು ಹಾಕ್ಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ, ಫ್ರೈಡ್ ರೈಸ್ ಉದ್ದುದ್ರಾಗಿರಲ್ಲ ಅಂತೇಳ್ಬಿಟ್ಟು ನಾನು ತಣ್ಣಗೆ ಇಟ್ಕೊಂಡಿದ್ದೆ. ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಅದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಬೇಕು. ನೋಡಿ, ಉಪ್ಪು ಮತ್ತು ಪೆಪ್ಪರ್ ಪೌಡ್ರನ್ನ ಮತ್ತೆ ಹಾಕ್ತಾಯಿದ್ದೀನಿ. ಆವಾಗ ರೈಸ್ಗೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಉಪ್ಪು ಖಾರ ಹಿಡಿಯುತ್ತೆ. ಮುಂಚೆ ಹಾಕ್ಕೊಂಡಿರೋದ್ರಿಂದ ತರಕಾರಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಸಾಂಬಾರು ಸೊಪ್ಪು ಹಾಕ್ಕೊಂಡು ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನಿಂಬೆಹಣ್ಣು ಎಷ್ಟು ಹಾಕ್ಕೊಬೇಕು ಅಂತ ಕೇಳ್ತೀರಾ? ಒಂದು ಅರ್ಧದಿಂದ 1 ಹಾಕ್ಕೋಬೋದು, ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಕೆಲವ್ರಿಗೆ ನಿಂಬೆಹಣ್ಣು ಹುಳಿ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ, ಅವಾಗ 1 ನಿಂಬೆಹಣ್ಣು ಹಾಕ್ಕೊಳ್ಳಿ. ಕೆಲವ್ರಿಗೆ ನಿಂಬೆಹಣ್ಣು ಅಷ್ಟೊಂದು ಇಷ್ಟ ಆಗಲ್ಲ, ಅಂದರೆ ನಿಂಬೆಹಣ್ಣು ಅಂತಲ್ಲ, ಹುಳಿ ಜಾಸ್ತಿ ಇಷ್ಟ ಆಗಲ್ಲ ಅಂಥವ್ರೆಲ್ಲ ಅರ್ಧ ಹಾಕ್ಕೋಬೋದು. ಇಷ್ಟೆಲ್ಲ ಮಾಡಿ ಕಲಿಸಿದ್ರೆ ರೆಡಿ. ಬಿಸಿ ಆಗಿರೋಂಥ ಮಶ್ರೂಮ್ ಫ್ರೈಡ್ ರೈಸ್ ರೆಡಿ ಆಗಿದೆ ಫ್ರೆಂಡ್ಸ್. ಟೇಸ್ಟ್ ಹೇಗಿದೆ ಅಂತ ಇಲ್ಲ, ನಾನೇ ಪ್ರಿಪೇರ್ ಮಾಡಿರೋದು, ನಾನೇ ಟೇಸ್ಟ್ ನೋಡಿ ಹೇಳ್ತೀನಿ. ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್, ಸಖತ್ತಾಗಿದೆ. ಮಗ ಕೇಳ್ದ ಅಂತಾನೆ ಮಾಡಿದ್ದು, ಮಗಂಗೆ ಟೇಸ್ಟ್ ಮಾಡಕ್ಕೆ ಕೊಟ್ಟೆ, ಅವನಿಗೂ ಸಖತ್ ಇಷ್ಟ ಆಯಿತು.